ಇನ್ನು ಮತ್ತೊಂದು ಕಡೆ ವರ್ಷಕ್ಕೆ ಒಂದು ಬಾರಿ ಹಾಸನಾಂಬೆ ದೇವಿಯ ದರ್ಶನ ಆಗುತ್ತೆ. ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ ಸುಮಾರು 15 ದಿನಗಳ ಕಾಲ. ಇದು ಪ್ರತಿ ವರ್ಷ ನಡೆಯುವಂತ ಪ್ರೋಸೆಸ್. ಅದು ಮತ್ತೆ ಬಂದಿದೆ. ಇವತ್ತಿನಿಂದ ಹಾಸನಾಂಬೆ ದರ್ಶನ ಭಾಗ್ಯ ಎಲ್ರಿಗೂ ಸಿಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ದೇಗುಲದ ಬಾಗಿಲು ಓಪನ್ ಆದರೂ ಕೂಡ ಭಕ್ತರಿಗೆ ನಾಳೆಯಿಂದ ಅವಕಾಶ. ನೆನಪಿರಲಿ, 9ನೇ ತಾರೀಕಿನಿಂದ 23ನೇ ತಾರೀಕಿನ ತನಕ ಹಾಸನಾಂಬೆ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಓಪನ್ ಆಗುತ್ತೆ. ಆದರೆ ಮೊದಲ ದಿನ ಮತ್ತು ಕಡೆಯ ದಿನ ಮಾತ್ರ ಭಕ್ತರಿಗೆ ಅವಕಾಶ ಇರೋದಿಲ್ಲ. ನಾಳೆಯಿಂದ 22ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಇವತ್ತಿನಿಂದ ಹಾಸನಾಂಬೆಯ ದರ್ಶನ ಶುರುವಾಗುತ್ತೆ. ಬಟ್ ಇವತ್ತು ಭಕ್ತರಿಗೆ ಅವಕಾಶ ಇರೋದಿಲ್ಲ ಅಷ್ಟೇ. ಅಕ್ಟೋಬರ್ 22ರವರೆಗೆ ಭಕ್ತರಿಗೆ ಅವಕಾಶ ಇರುತ್ತೆ. ನಾಳೆಯಿಂದ ಇವತ್ತು ಬಾಗಿಲನ್ನು ಓಪನ್ ಮಾಡ್ತಾ ಇದ್ದಂತೆ ಅಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಜರುಗಿಸಲಾಗುತ್ತೆ. ಜೊತೆಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾರೆ. ಸೊ ಹಾಗಾಗಿ ಬೆರಳೆಣಿಕೆಯಷ್ಟು ಮಾತ್ರ, ಅಂದರೆ ಇವತ್ತು ಪೂಜೆ ಪುನಸ್ಕಾರಗಳಿರೋದ್ರಿಂದ ದೇವಾಲಯವನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಗಳಾಗುತ್ತವೆ, ಪೂಜೆ ಆಗುತ್ತೆ. ಸೊ ಹಾಗಾಗಿ ಇವತ್ತು ಮಾತ್ರ ಭಕ್ತರಿಗೆ ಅವಕಾಶ ಇರೋದಿಲ್ಲ. ನಾಳೆಯಿಂದ ಭಕ್ತರಿಗೆ ಅವಕಾಶ ಇರುತ್ತೆ. ಕಡೆಯದಾಗಿ ಮತ್ತೆ ಗರ್ಭಗುಡಿಯ ಬಾಗಿಲು ಕ್ಲೋಸ್ ಮಾಡುವ ದಿನವೂ ಕೂಡ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಅಲ್ಲೂ ಪೂಜೆ ಪುನಸ್ಕಾರವನ್ನು ನೆರವೇರಿಸಿ ಬಾಗಿಲನ್ನು ಬಂದ್ ಮಾಡೋ ನಿಟ್ಟಿನಲ್ಲಿ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಸೊ ಇವತ್ತಿನಿಂದ ಹಾಸನಾಂಬೆಯ ದರ್ಶನ ಭಾಗ್ಯ ಎಲ್ರಿಗೂ ಸಿಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ದೇವಸ್ಥಾನದ ಮುಂಭಾಗದಿಂದ ಲೈವ್ನಲ್ಲಿದ್ದಾರೆ. ಸಚಿನ್, ಇವತ್ತಿನಿಂದ ಹಾಸನಾಂಬೆಯ ದರ್ಶನ ಭಾಗ್ಯ ಎಲ್ರಿಗೂ ಸಿಗುತ್ತೆ. ಬಟ್ ಭಕ್ತರಿಗೆ ನಾಳೆಯಿಂದ 22ನೇ ತಾರೀಕಿನ ತನಕ ಅವಕಾಶವನ್ನು ಕಲ್ಪಿಸ್ಕೊಳ್ಳಲಾಗುತ್ತೆ. ಈಗ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆ ಎಷ್ಟೊತ್ತಿಗೆ? 12 ಗಂಟೆಗೆ ಗರ್ಭಗುಡಿಯ ಬಾಗಿಲು ಓಪನ್ ಆಗುತ್ತೆ ಅಂತ. ಸೊ ಯಾವ ರೀತಿ ಪ್ರಕ್ರಿಯೆ ಇರುತ್ತೆ, ಜೊತೆಗೆ ಪೂಜೆ ವಿಧಿವಿಧಾನಗಳು ಹಿಂಗಿರುತ್ತೆ ಅಂತ? ಖಂಡಿತ ಶರತ್ತೇನು, ಹಾಸನದ ಅಧಿದೇವತೆ ಅಂತಾರೆ ಕರೆಸ್ಕೊಳ್ತಕ್ಕಂಥ ಹಾಸನಾಂಬ ದೇವಿ ದರ್ಶನ ಇಂದಿನಿಂದ ಆರಂಭ ಆಗಿರ್ತಕ್ಕಂಥದ್ದು. ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬ ದೇವಿ ದರ್ಶನ ಇವತ್ತು ಶಾಸ್ತ್ರೋತ್ತರವಾಗಿ ಅಶ್ವೀಜ ಮಾಸದ ಹುಣ್ಣಿಮೆ ನಂತರ ಬರ್ತಕ್ಕಂಥ ಮೊದಲ ಗುರುವಾರ ಪ್ರತಿ ವರ್ಷ ಕೂಡ ಓಪನ್ ಆಗುತ್ತೆ. ಅದೇ ರೀತಿ ಈ ವರ್ಷನೂ ಕೂಡ ಅಶ್ವೀಜ ಮಾಸದ ಹುಣ್ಣಿಮೆ ನಂತರ ಬರ್ತಕ್ಕಂಥ ಮೊದಲ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಹಾಸನಾಂಬ ದೇವಿಲ ಬಾಗಿಲನ್ನು ತೆರಲಾಗುತ್ತೆ. ನಾವೀಗ ನೋಡ್ಬೋದು, ಇಲ್ಲಿ ಮುಂಭಾಗ ಇದ್ದೀವಿ. ಏನು ಈ ಒಂದು ದೇವಸ್ಥಾನದ ಮುಂಭಾಗ ಇದೆ, ಇದೇ ಈ ಒಂದು ಹಾಸನಾಂಬೆ ದೇವಿಯ ಗರ್ಭಗುಡಿಯಾಗಿರ್ತದೆ. ಏನು ಒಂದು ವರ್ಷದ ಹಿಂದೆ ಇಲ್ಲಿ ಪೂಜೆನ ಮಾಡಿ ಪ್ರಸಾದ ಹಚ್ಚಿದ ದೀಪ ಮತ್ತೆ ಪ್ರಸಾದವನ್ನ ಇಟ್ಟು ಏನು ಬಾಗಿಲ ಹಾಕ್ತಾರೆ. ಅದಾದ ಬಳಿಕ ಒಂದು ವರ್ಷದ ನಂತರನೇ ಈ ಒಂದು ಬಾಗಿಲನ್ನ ತೆರೆಯೋದು. ಹೀಗಾಗಿ ಭಕ್ತರು ಸಾಕಷ್ಟು ಕುತೂಹಲದಿಂದನೂ ಕೂಡ ಕಾಯ್ತಿರ್ತಾರೆ. ಇವತ್ತು ಏನು ಶಾಸ್ತ್ರೋತ್ತರವಾಗಿ 12 ಗಂಟೆಗೆ ಬಾಗಿಲನ್ನ ತೆರೆಯಲಾಗುತ್ತೆ. ಸುಮಾರು 1 ಗಂಟೆ ತನಕನೂ ಕೂಡ ಇದ್ದ ಏನೋ ಜನಪ್ರತಿನಿಧಿಗಳಿಗೆ ಹಾಗೂ ಏನು ಕೆಲವೊಂದಷ್ಟು ಜನರಿಗೆ ಮಾತ್ರ ಇವತ್ತು ದರ್ಶನ ಇರುತ್ತೆ. ಇದಾದ ಬಳಿಕ ಕ್ಲೋಸ್ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಎಂದಿನಂತೆ 13 ದಿನಗಳ ಕಾಲ ದರ್ಶನ ಇರ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ 13 ದಿನಗಳ ಕಾಲ ದರ್ಶನ ಮಾಡಲಾಗಿದೆ. ಹೀಗಾಗಿ ಭಕ್ತರು ಕೂಡ ಸಾಕಷ್ಟು ಕುತೂಹಲದಿಂದ ಕರೆದೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹೊರ ರಾಜ್ಯಗಳಿಂದಲೂ ಕೂಡ ಈ ಒಂದು ದೇವಿ ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಇಷ್ಟಲ್ಲದೆ ಪ್ರಮುಖವಾಗಿ ಈ ಬಾರಿ ಏನು ಪ್ರತಿ ವರ್ಷ ಕೂಡ VVIP ಪಾಸ್ಗಳಿತ್ತು, ಆ ಪಾಸ್ಗಳನ್ನೆಲ್ಲ ರದ್ದು ಮಾಡಿ ಕೇವಲ ಗೋಲ್ಡ್ ಕಾರ್ಡ್ ಅಂತ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಕಳೆದ ಬಾರಿ ಆದಂತಹ ಒಂದಷ್ಟು ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಜಿಲ್ಲಾಡಳಿತ ಈ ಬಾರಿ ಭಕ್ತರಿಗೆ ಯಾವುದೇ ರೀತಿಯಾದ ಅನಾನುಕೂಲ ಆಗದಂತೆ ಬರ್ತಕ್ಕಂಥ ಭಕ್ತರು ಎಲ್ಲರೂ ಕೂಡ ಹಾಸನಾಂಬ ದೇವಿಯನ್ನ ಕಣ್ತುಂಬಿಕೊಳ್ಬೇಕು, ಸಮಾಧಾನದಿಂದ ದರ್ಶನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜಿಲ್ಲಾಡಳಿತ ಎಲ್ಲಾ ರೀತಿಯಾದ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡ್ಬೋದು, ಏನು ಬಂದಂತ ಭಕ್ತರು ದೇವಿ ದರ್ಶನ ಪಡ್ಕೊಂಡು ಇಲ್ಲಿ ಫ್ಲವರ್ ಶೋಗಳನ್ನು ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ಬೋದು ಈಶ್ವರನ ಲಿಂಗವನ್ನ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ದೃಶ್ಯಗಳಲ್ಲಿ ಕೂಡ ಕಾಣ್ಬೋದು. ಅಂದ್ರೆ ಹಾಸನಾಂಬ ದೇವಿ ದರ್ಶನ ಪಡೆದವರು ನಂತರ ಈ ಒಂದು ಗೇಟ್ ನಲ್ಲೇ ಎಕ್ಸಿಟ್ ಆಗ್ಬೇಕಾಗುತ್ತೆ. ಇಲ್ಲಿ ಎಲ್ಲಾ ರೀತಿಯಾದ ಜಿಲ್ಲಾಡಳಿತ ಸಂಪೂರ್ಣವಾದ ಸಕಲ ಸಿದ್ಧ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥೆನ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಇವತ್ತು 12 ಗಂಟೆಗೆ ದರ್ಶನಕ್ಕೆ ಆರಂಭ ಆಗುತ್ತೆ. ಅದಾದ ಬಳಿಕ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಪೂಜೆ ಕೈಂಕರ್ಯಗಳು ಕೂಡ ನಡೀತದೆ. ಅದಾದ ಬಳಿಕ ಬಾಗಿಲನ್ನ ತೆಗೆದು ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಕ್ಕಂಥದ್ದು. ಒಟ್ಟಾರೆಯಾಗಿ 15 ದಿನಗಳ ಕಾಲ ಒಟ್ಟು ದೇವರ ದರ್ಶನ ಇರುತ್ತೆ. ಆದ್ರೆ 13 ದಿನಗಳ ಕಾಲ ಮಾತ್ರ ಭಕ್ತರಿಗೆ ಇರುತ್ತೆ. ಮೊದಲ ದಿನ ಮತ್ತೆ ಕೊನೆಯ ದಿನ ಭಕ್ತರಿಗೆ ಯಾವುದೇ ರೀತಿಯಾದ ದರ್ಶನಕ್ಕೆ ವ್ಯವಸ್ಥೆ ಇರೋದಿಲ್ಲ. ಶರತ್, ಈಗ ಸಚಿನ್, ಜನಪ್ರತಿನಿಧಿಗಳು ಗಣ್ಯರು ಭಾಗವಹಿಸ್ತಾರೆ ಅಂತ, ಜೊತೆಗೆ ಯಾರ್ಯಾರು ಬರ್ತಾರೆ, ಯಾರ ಸಮ್ಮುಖದಲ್ಲಿ ಈ ಗರ್ಭಗುಡಿಯ ಬಾಗಿಲನ್ನು ಓಪನ್ ಮಾಡಲಾಗುತ್ತೆ, ಆ ಪ್ರೊಸೀಜರ್ಸ್ ಬಗ್ಗೆ ಹೇಳೋದಾದ್ರೆ?
ಖಂಡಿತ ಶರತ್, ಏನೋ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಪ್ರಮುಖವಾಗಿ ನಿರ್ಮಲಾನಂದ ಶ್ರೀಗಳು, ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳಾಗಿರ್ತಕ್ಕಂಥ ನಿರ್ಮಲಾನಂದ ಶ್ರೀಗಳು ಮುಖ್ಯ ಅತಿಥಿಯಾಗಿ ಈ ಒಂದು ಏನೋ ಹಾಸನ ಬಾಗಿಲು ತೆರೆಯೋದಕ್ಕೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಕೂಡ, ಸ್ಥಳೀಯ ಶಾಸಕರಾಗಿರ್ತಕ್ಕ ಸ್ವರೂಪ್ ಅವರ ನೇತೃತ್ವ, ಅಧ್ಯಕ್ಷತೆಯನ್ನ ಸ್ವರೂಪ್ ಅವರು ವಹಿಸಿರ್ತಾರೆ. ಅವರ ನೇತೃತ್ವ ಮತ್ತೆ ನಿರ್ಮಲಾನಂದ ಶ್ರೀಗಳು ಸಮ್ಮುಖದಲ್ಲಿ ಈ ಒಂದು ಬಾಗಿಲನ್ನು ತೆರೆಯುವಂತಹ ಕಾರ್ಯ ನಡೆಯಲಿದೆ ಶರತ್. ಸಚಿನ್, ಡೀಟೇಲ್ಸ್ ಕಾಕಿ.